ಕನ್ನಡಿಗರ ನೆತ್ತರು ಚೆಲ್ಲಿದ ನೆಲದಲ್ಲಿಯೇ ಕನ್ನಡದ ಕಹಳೆ ಮೊಳಗಲಿದೆ. ಉಗ್ರ ಕೃತ್ಯ ನಡೆದ ಪಹಲ್ಗಾಮ್ನಲ್ಲಿ ನವೆಂಬರ್ 22ರಂದು ಈ ವರ್ಷದ ರಾಷ್ಟ್ರೀಯ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಚಿಂತನೆ ನಡೆದಿದೆ. ಈಗಾಗಲೇ ಬುಕ್ಕಿಂಗ್ ಶುರುವಾಗಿದ್ದು 700 ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಈ ಹಿಂದೆ ರಾಷ್ಟ್ರೀಯ ಕರ್ನಾಟಕ ರಾಜ್ಯೋತ್ಸವವನ್ನು ನೇಪಾಳ ಕಾಶಿಯಲ್ಲಿ ಆಚರಣೆ ಮಾಡಲಾಗಿತ್ತು. ಈ ವರ್ಷ ಪಹಲ್ಗಾಮ್ನಲ್ಲಿ ಆಚರಣೆಗೆ ತಯಾರಿ ನಡೀತಾ ಇದೆ. ಈ ವೇಳೆ ನಿವೃತ್ತಿ ಹೊಂದಿರುವ ಕಾಶ್ಮೀರದ ಯೋಧರಿಗೆ ಸನ್ಮಾನ ಹಾಗೂ ಮೃತರ ಕುಟುಂಬಸ್ಥರಿಗೆ ಹಣಕಾಸಿನ ನೆರವು ನೀಡಲು ಸಿದ್ಧತೆ ನಡೆದಿದೆ. ಕಾರ್ಯಕ್ರಮ ನಾವು ಮಾಡಿಕೊಂಡು ಬಂದೋ ಮೊನ್ನೆ ದಿನ ಏನು ಜಮ್ಮು ಕಾಶ್ಮೀರದ ಒಂದು ಪಹಲ್ಗಾಮ್ ಮೇಲೆ ಒಂದು ಘಟನೆ ನಡೀತು. ಅದು ನಿಜವಾಗ್ಲೂ ಇಡೀ ಭಾರತ ದೇಶನೇ ತಲೆ ಕುಗ್ಗಿಸುವ ಒಂದು ನೋವಿನ ಸಂಗತಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಮತ್ತು ಏನು ಮೃತಪಟ್ಟಿದ್ದ ಹತ್ಯೆಗೊಳಗಾಗಿ ಮೃತಪಟ್ಟಿದ್ದಾರೆ ಅವ್ರಿಗೊಂದು ನುಡಿನಮನ ಕಾರ್ಯಕ್ರಮ ಮತ್ತು ಅವರ ಕುಟುಂಬ ಸದಸ್ಯರನ್ನು ಸಹ ಕರ್ಕೊಂಡೋಗಿ ಒಂದು ಅರ್ಥಪೂರ್ಣವಾಗಿ ಒಂದು ನಾವು ಈ ಸಂದರ್ಭದಲ್ಲಿ ಪಾಪ ಅವ್ರ ದುಃಖನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದು ವಿನಃ ಬೇರೆ ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ನಮಗೂ ರೋಷ ಆವೇಶ ಕಿಚ್ಚು ಅನ್ನೋದಿದೆ. ಹಾಗಾಗಿ ಅದೇ ಒಂದು ನೆಲದಲ್ಲಿ ನಾವು ಸಾವಿರಾರು ಜನ ಹೋಗಿ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕು. ಅದು ಏನು ಮಾಡ್ತಾರೋ ಮಾಡಲಿ, ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ತೀರ್ಮಾನ ಮಾಡಿದ್ದೀವಿ.